ಚನ್ನಪಟ್ಟಣ ತಾಲೂಕಿನ ದಂಡಾಧಿಕಾರಿಗಳಾದಂತಹ ಮಾನ್ಯ ಗಿರೀಶ್ BN ರವರು ಆಗಮಿಸಿದ್ದಾರೆ. ಅತಿಥಿ ಸ್ಥಳೀಯ ಮುಖ್ಯ ಶಿಕ್ಷಕರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರು ಕೂಡ ನನ್ನ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ಯೋಗೇಶ್ ಅವರು ಹೇಳಿದರು ನನಗೆ. ಅದೇ ರೀತಿ ಒಂದು ಶಾಲೆಯ ಮುಖ್ಯಸ್ಥರು ಕರೆ ಮಾಡಿ ನಮಗೆ ದಯಮಾಡಿ ಬರಬೇಕು ಅಂತ ಹೇಳಿದರು. ಇಂದಿನ ಒಂದು ಸುಂದರ ಸಮಾರಂಭ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ತಕ್ಕಂಥ ಇದೇ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಜಯಣ್ಣ ಅವರೇ, ಈ ಒಂದು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ನೋಡಿದಂಗೆ ಜಲಸ ಆಗ್ತಾ ಇದೆ, ಹೊಟ್ಟೆ ಉರಿತಾ ಇದೆ. ಯಾಕೆಂದರೆ ನನಗೆ ಈ ಕಾರ್ಯಕ್ರಮ ಸಿಕ್ಕಿಲ್ಲ. ನಾವು ಓದ್ಬೇಕಾದ್ರೆ ಈ ಪ್ರತಿಭಾ ಕಾರಂಜಿ ಏನು ಮಾಡಲಿಲ್ಲ. ನಮಗೂ ಇದ್ದಿದ್ರೆ ನಾವೊಂದಿಷ್ಟು ಹಾಡ್ತಿದ್ವೇನೋ, ನಾವೊಂದಿಷ್ಟು ಡ್ಯಾನ್ಸ್ ಮಾಡ್ತಿದ್ವೇನೋ, ಒಂದಿಷ್ಟು ಫೋಟೋ ಇಟ್ಕೊಳ್ತಿದ್ವೇನೋ. ಇದು ಸಿಗ್ಲಿಲ್ವಲ್ಲ ನಮಗೆ ಅಂತ ನಿಮ್ಗೆ ನೋಡಿರೋ ಒಂಥರ ಹೊಟ್ಟೆ ಉರಿ. ಇನ್ನೊಂದು ಕಡೆ ಖುಷಿ ಆಗ್ತಾ ಇದೆ. ಯಾಕೆಂದರೆ ಎಲ್ಲರೂ ಕೂಡ ಎಷ್ಟು ಖುಷಿಯಿಂದ ರೆಡಿಯಾಗಿ ಬಂದಿದ್ದೀರಾ. ಇವತ್ತು ಕಾರ್ಯಕ್ರಮನ ಸುಂದರವಾಗಿ ನಡೆಸಬೇಕು. ಯಾಕೆಂದ್ರೆ ಗೆಲುವು ಸೋಲುವು ಸಾಮಾನ್ಯ ಅಲ್ವಾ? ಇದೇ ಜೀವನ ಅಲ್ಲ. ನಾವು ಕಲ್ಚರಲ್ ಆಕ್ಟಿವಿಟೀಸ್ ಕೂಡ ಜೀವನದ ಒಂದು ಪಾರ್ಟ್, ಅದು ಕೂಡ ಒಂದು ಅಂಗ. ನಿಮ್ಮ ಜೀವನದಲ್ಲೂ ಅಷ್ಟೇ ಸುಮಾರು ಒಂದು 20 ಪುಟಗಳಿದ್ರೆ, 20 ಅಧ್ಯಾಯಗಳಿದ್ರೆ, ಅದು 2-3 ಅಧ್ಯಾಯಗಳು ಚೆನ್ನಾಗಿಲ್ಲದೆ ಇರ್ಬೋದು. ಹಂಗಂತ ಬೇಜಾರು ಮಾಡ್ಕೊಂಬೇಡಿ ಅಲ್ವಾ? ಇವತ್ತು ಈ ಅಧ್ಯಾಯ ಚೆನ್ನಾಗಿಲ್ಲ ಅಂದರೆ ನಾಳೆ ಇನ್ನೊಂದು ಅಧ್ಯಾಯ ಚೆನ್ನಾಗಿರುತ್ತೆ. ನೀವು ಡ್ಯಾನ್ಸರ್ ಆಗಬೇಕಾ? ಮೈಕಲ್ ಜಾಕ್ಸನ್ ಹೆಂಗೆ ಎಲ್ರಿಗೂ ಹೆಸರುವಾಸಿ ಅಂತ ಡ್ಯಾನ್ಸರ್ ಆಗಿ ಏನೇ ಮಾಡಿ ಎಕ್ಸ್ಪರ್ಟ್ ಆಗಿ ಸುಮ್ಮನೆ ಎಷ್ಟು ದಿನ ಅಂತ ನೀವು ಚಪ್ಪಲಿ ಹೊಡಿತೀರಾ? ನೀವು ಯಾವ ಚಪ್ಪಲಿ ಹೊಡ್ಸ್ಕೊಳ್ಳೋದಿಲ್ಲ ಅಲ್ವಾ? ಬರೀ ಕೂತ್ಕೊಂಡು ಚಪ್ಪಲಿ ಹೊಡೆಯೋದೇ ಆದ್ರೆ ನಮ್ಮ ಜೀವನ. ನಾವ್ಯಾವ ಚಪ್ಪಲಿ ಹೊಡ್ಸ್ಕೊಳ್ಳೋದು? ಬೇರೆಯವ್ರ ಫೋಟೋ ತಕ್ಕೊಳ್ಳೋದೇ ಸೆಲ್ಫಿನ. ನನ್ನ ಸೆಲ್ಫಿ ಯಾವ ತಕ್ಕೋತಾರೆ ಬಂದು ಬೇರೆಯವರು? ಇದನ್ನೇ ಯೋಚನೆ ಮಾಡ್ಬೇಕು. ಲೈಫಲ್ಲಿ ಇದ್ದಿದ್ದೆ ಚಪ್ಪಲಿ ಹೊಡೆಯೋದಿಲ್ರಿಗೂ. ನಾವು ಚಪ್ಪಲಿ ಹೊಡೆರಿ ಅಂತೀರಿ, ಹೊಡಿತಾನೆ ಇರ್ತೀವಿ, ಚಪ್ಪಲಿ ಹೊಡಿತಾನೆ ಇರ್ತೀವಿ. ನನ್ಗೆ ಯಾವ ಚಪ್ಪಲಿ ಹೊಡೆಯೋದೇ ಅಂದ್ರೆ ನೀವು ಇದನ್ನ ಮನಸ್ಸಲ್ಲಿ ಇಟ್ಕೋಬೇಕು. ಯಾವ ಚಪ್ಪಲಿ ಹೊಡಿತಾರೆ? ಸಾಧನೆ ಮಾಡಬೇಕು, ಯಾವುದೇ ಕ್ಷೇತ್ರ ಇರಲಿ ಅಲ್ವಾ? ಕಲೆ, ಸಂಗೀತ, ಸಾಹಿತ್ಯ, ವಿಜ್ಞಾನ, ಯಾವುದೇ ಕ್ಷೇತ್ರ ಇರಲಿ ಅಲ್ಲಿ ಸಾಧನೆ ಮಾಡಬೇಕು. ಸಾಧನೆ ಮಾಡಿದ್ರೆ ಮಾತ್ರ ಚಪ್ಪಳ ಸಿಗುತ್ತೆ. ಈಗ ನಾನು ಯಾರು ಇಲ್ಲಿ ಕೇಳ್ತೀನಿ, ಯಾರಾದರೂ IAS ಆಗಿ DC ಆಗ್ತೀರಾ ಅಂತ? ಯಾರು ಕೇಳ್ತಲ್ಲ. ಈಗ ಪಕ್ಕದಲ್ಲಿ ನಗಾಡ್ತಾಳೆ ಅಂತ. ಯಾರು ರಾಜ್ಯಪಾಲರು ಆಗ್ತೀರಾ? ಹೇಳ್ತೀನಿ ನೋಡೋಣ. ರಾಜ್ಯಪಾಲರು, ಗವರ್ನರು ಚಪ್ಪಳೆ ಹೊಡೀರಿ ಅವ್ರಿಗೆ ಈಗಲೇ. ಅಟ್ಲೀಸ್ಟ್ ನಾನು ಗವರ್ನರ್ ಆಗ್ತೀನಿ, ಗವರ್ನರ್ ಹುದ್ದೆ ಒಂದು ಇದೆ, ಅದನ್ನ ಎಲಿಜಿಬಲ್ ಇದ್ದೀನಿ ಅಂತ ಹುಡುಗಿಗೆ ಅನ್ನಿಸ್ತಲ್ಲ. ಅದಕ್ಕೆ ಆ ಧೈರ್ಯಕ್ಕೆ ಮೆಚ್ಚಬೇಕು. ಪ್ರಧಾನಮಂತ್ರಿ ಯಾರು ಆಗ್ತೀರಾ ನೋಡಿ? ಯಾರೋ ಹುಡುಗ ಕೈ ಎತ್ತಿದ, ಹೊಡ್ರಿ ಚಪ್ಪಳೆ ಅವನಿಗೆ. ಸರಿಯಾಗಿ ಬೆಳೆದ್ರೆ ಉತ್ತಮ ವ್ಯಕ್ತಿ ಆಗ್ತೀರಾ, ಸಮಾಜದ ಸಾಧನೆ ಮಾಡ್ತೀರಾ. ಅವಾಗ ನಿಮ್ಮನ್ನೆಲ್ಲ ಪೂಜಿಸ್ತಾರೆ, ಅಂದ್ರೆ ನಿಮ್ಗೆಲ್ಲರಿಗೂ ಗೌರವಿಸ್ತಾರೆ. 625ಕ್ಕೆ 625 ಆಗಿಲ್ಲ, 620 580 ಬಂತು. ಹಂಗಂತ ಏನು ಬೇಜಾರ ಮಾಡ್ಕೋಬೇಡಿ. ಪ್ರಾಮಾಣಿಕ ಎಫರ್ಟ್ ಹಾಕಿ ಔಟ್ ಆಫ್ ತೆಗಿಬೇಕು ಅಂತ ಪ್ರಾಮಾಣಿಕವಾಗಿ ನಿಮ್ಮ ಪ್ರಯತ್ನವನ್ನು ಪಟ್ಟು ಕೂಡ ಕಡಿಮೆ ಮಾರ್ಕ್ಸ್ ಬಂದರೆ ಏನು ಬೇಜಾರು ಮಾಡ್ಕೋಬೇಡಿ. ಫಸ್ಟ್ ಏನಾಗುತ್ತೆ ನಿಮ್ಗೆ ಯಾವಾಗಲೂ ಅವಮಾನ, ನೆಕ್ಸ್ಟ್ ಏನಾಗುತ್ತೆ ಅನುಮಾನ, ನೆಕ್ಸ್ಟು ಸನ್ಮಾನ. ನಾವು ನಮ್ಮ ಸಾಮರ್ಥ್ಯ ಇದ್ದಾಗ ನಮ್ಮ ಸಾಮರ್ಥ್ಯದಿಂದ ನಾವು ಅಂಕಗಳನ್ನು ತಗೊಳ್ಬೇಕು. ನಮ್ಮ ಸಾಮರ್ಥ್ಯದಿಂದ ನಾವು ಶಕ್ತಿಯನ್ನು ಪಡೆಯಬೇಕು. ನಮ್ಮ ಸಾಮರ್ಥ್ಯದಿಂದ ನಾವು ಹೆಸರನ್ನು ಪಡೆಯಬೇಕು. ನಿಮ್ಮಲ್ಲಿದೆ, ಆ ಸಾಮರ್ಥ್ಯ ಇದೆ, ಅದನ್ನ ಬಳಸೋದಕ್ಕೆ ಪ್ರಯತ್ನ ಪಡಬೇಕು. ಆ